Hello everyone, again welcome back Search Creator YouTube channel. So last one ನಾವು ಇಂಪಾರ್ಟೆಂಟ್ ಕ್ವಶನ್ ಪೇಪರ್ ಇಂಟರ್ನೆಟ್ ಆಫ್ ಥಿಂಗ್ಸ್ ಮಾಡಲ್ 1 ನೋಡಿದ್ವಲ್ಲ, ಈಗ ಅದೇ ತರ ಮಾಡಲ್ 2 ನೋಡೋಣ. ಇದರಲ್ಲೂ ಕೂಡ ಸೇಮ್ 25 ಕ್ವಶನ್ಸ್ ಇದೆ. ಇದ್ರಲ್ಲಿ ಯಾವ್ದು ಬೇಕಾದ್ರೂ ಕೇಳೋ ಚಾನ್ಸಸ್ ತುಂಬಾ ಇರುತ್ತೆ. ಸೊ ಮಾಡಲ್ 2 ಬಂದ್ಬಿಟ್ಟು ಇಂಟರ್ನೆಟ್ ಆಫ್ ಥಿಂಗ್ಸ್ ಅಂಡ್ ಎಂ ಟು ಎಂ, ಮಿಷಿನ್ ಟು ಮಿಷಿನ್. ಸೊ ಇದು ಮಾಡಲ್ 2 ನಿಮಗೆ ಗೊತ್ತಿರುತ್ತೆ, ಇದನ್ನು ಕೂಡ ಕ್ಲಾಸ್ ನೀವು ಓದಿರ್ತಾರ ಅನ್ಕೋತೀನಿ. ಸೊ ಈಗ ಮೊದಲನೇ ಕ್ವಶನ್ ಬಂದ್ಬಿಟ್ಟು ಡಿಫೈನ್ ಮಿಷಿನ್ ಟು ಮಿಷಿನ್ ಎಂ ಟು ಎಂ ಕಮ್ಯುನಿಕೇಶನ್. ಸೊ ಇದು 5% ಕ್ವಶನ್ ಕೇಳೋ ಚಾನ್ಸಸ್ ಇರುತ್ತೆ. ನೆಕ್ಸ್ಟ್ ಎರಡನೇ ಕ್ವಶನ್ ಬಂದ್ಬಿಟ್ಟು ಲಿಸ್ಟ್ ಎನಿ 4 ಅಪ್ಲಿಕೇಶನ್ಸ್ ಆಫ್ ಎಂ ಟು ಎಂ ಸಿಸ್ಟಮ್ಸ್. ಇದು 5% ಕೇಳೋ ಚಾನ್ಸಸ್ ಇರುತ್ತೆ. ನೆಕ್ಸ್ಟ್ ಮೂರನೇ ಕ್ವಶನ್ ಬಂದ್ಬಿಟ್ಟು ರೈಟ್ ಎನಿ 5 ಡಿಫರೆನ್ಸ್ ಬಿಟ್ವೀನ್ ಐಒಟಿ ಅಂಡ್ ಎಂ ಟು ಎಂ. ಇದು ಕೂಡ 5% ಕೇಳೋ ಚಾನ್ಸಸ್ ಇರುತ್ತೆ. ನೆಕ್ಸ್ಟ್ ವಾಟ್ ಈಸ್ ಆನ್ ಎಂ ಟು ಎಂ ಗೇಟ್ವೇ, ಸ್ಟೇಟ್ ಇಟ್ಸ್ ಪರ್ಪಸ್. ಇದು ಕೂಡ 5% ಕ್ವಶನ್ಸ್ ಇರುತ್ತೆ, ಕೇಳೋ ಚಾನ್ಸಸ್ ತುಂಬಾ ಇರುತ್ತೆ. ನೆಕ್ಸ್ಟ್ ಐದನೇ ಕ್ವಶನ್ ಡಿಫೈನ್ ಸಾಫ್ಟ್ವೇರ್ ಡಿಫೈನ್ಡ್ ನೆಟ್ವರ್ಕಿಂಗ್. ಇದು ಕೂಡ 5% ಕೇಳೋ ಚಾನ್ಸಸ್ ಇರುತ್ತೆ. ಆರನೇ ಕ್ವಶನ್ ಬಂದ್ಬಿಟ್ಟು ವಾಟ್ ಈಸ್ ನೆಟ್ವರ್ಕ್ ಫಂಕ್ಷನ್ ವರ್ಚುವಲೈಸೇಷನ್ ಎನ್ಎಫ್ವಿ. ಇದು ಕೂಡ 5% ಕೇಳೋ ಚಾನ್ಸಸ್ ಇರುತ್ತೆ. ನೆಕ್ಸ್ಟ್ ವಾಟ್ ಈಸ್ ಸಿಂಪಲ್ ನೆಟ್ವರ್ಕ್ ಮ್ಯಾನೇಜ್ಮೆಂಟ್ ಪ್ರೋಟೋಕಾಲ್ ಎಸ್ಎನ್ಎಂಪಿ. 5% ಕೇಳೋ ಚಾನ್ಸಸ್ ಇರುತ್ತೆ. ನೆಕ್ಸ್ಟ್ ಎಂಟನೇ ಕ್ವಶನ್ ಲಿಸ್ಟ್ ಎನಿ 5 ಲಿಮಿಟೇಷನ್ಸ್ ಆಫ್ ಎಸ್ಎನ್ಎಂಪಿ. ಇದು ಕೂಡ 5% ಕೇಳೋ ಚಾನ್ಸಸ್ ತುಂಬಾ ಇದೆ. ನೆಕ್ಸ್ಟ್ 9ನೇ ಕ್ವಶನ್ ಬಂದ್ಬಿಟ್ಟು ಡಿಫೈನ್ ನೆಟ್ ಕಾಮ್. ಸೊ ಇದು ಕೂಡ 5% ಕೇಳೋ ಚಾನ್ಸಸ್ ಇರುತ್ತೆ. ನೆಕ್ಸ್ಟ್ 10ನೇ ಕ್ವಶನ್ ವಾಟ್ ಈಸ್ ಯಾನ್ ಸ್ಟೇಟ್ ಇಟ್ಸ್ ರೋಲ್ ಇನ್ ಐಒಟಿ ಸಿಸ್ಟಮ್ ಮ್ಯಾನೇಜ್ಮೆಂಟ್. ಇದರ ಬಗ್ಗೆ ನಿಮ್ಗೆ ಕಾಲೇಜಲ್ಲಿ ಹೇಳ್ಕೊಟ್ಟಿರೋದು, ನಿಮ್ಮ ಕ್ಲಾಸಲ್ಲಿ ಕೂಡ ಹೇಳ್ಕೊಟ್ಟಿರ್ತಾರೆ. ಇದು ಕೂಡ 5% ಕೇಳೋ ಚಾನ್ಸಸ್ ಇರುತ್ತೆ, ಅಥವಾ 6% ಕೇಳೋ ಚಾನ್ಸಸ್ ತುಂಬಾ ಮೇಜರ್ ಆಗಿರುತ್ತೆ. ನೆಕ್ಸ್ಟ್ 11 ಕ್ವಶನ್ ಎಕ್ಸ್ಪ್ಲೈನ್ ಎಂ ಟು ಎಂ ಸಿಸ್ಟಮ್ ಆರ್ಕಿಟೆಕ್ಚರ್ ವಿತ್ ನೀಡ್ ಡಯಾಗ್ರಾಮ್. ವೆರಿ ವೆರಿ ಇಂಪಾರ್ಟೆಂಟ್ ಇದು. ಓಕೆ, ಸೊ ಈ ತರ ಮಾರ್ಕ್ ಮಾಡ್ಕೊಂಡು ನಾನು ಅಥವಾ ನೀವು ಯಾವ ತರ ಬೇಕಾದ್ರೂ ಇದನ್ನ ಡೌನ್ಲೋಡ್ ಮಾಡಿ ಮಾರ್ಕ್ ಮಾಡ್ಕೋಬಹುದು. ಸೊ ಇದನ್ನ ಡೌನ್ಲೋಡ್ ಮಾಡಬೇಕು ಅಂತ ಹೇಳಿಲ್ಲ, ಸೊ ನಮ್ಮ ವೆಬ್ಸೈಟ್ ಅಲ್ಲಿ ಇರುತ್ತೆ, ಅಥವಾ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿಲ್ಲ, ಸೊ ಅದು ಕೂಡ ಮೆಸೇಜ್ ಮಾಡಿದ್ರೆ ನಿಮಗೆ ಈ ಕ್ವಶನ್ ಅವೈಲೇಬಲ್ ಇರುತ್ತೆ. ಸೊ ನೀವು 5.49 ಪೈಸ್ ನ ಪೇ ಮಾಡಿರಬೇಕು. ನೆಕ್ಸ್ಟ್ 100ನೇ ಕ್ವಶನ್ ಎಕ್ಸ್ಪ್ಲೈನ್ ದಿ ನೀಡ್ ಫಾರ್ ಐಒಟಿ ಸಿಸ್ಟಮ್ ಮ್ಯಾನೇಜ್ಮೆಂಟ್. 13ನೇ ಕ್ವಶನ್ ಬಂದ್ಬಿಟ್ಟು ಎಕ್ಸ್ಪ್ಲೈನ್ ದಿ ರೋಲ್ ಆಫ್ ಆನ್ M2M gateway in connecting non-IP addresses. ಇದು ಕೂಡ 6% ಕೇಳೋ ಚಾನ್ಸಸ್ ಇರುತ್ತೆ. ನೆಕ್ಸ್ಟ್ 14th ಕ್ವಶನ್ ಎಕ್ಸ್ಪ್ಲೈನ್ ದಿ SDN ಆರ್ಕಿಟೆಕ್ಚರ್. SDN ಆರ್ಕಿಟೆಕ್ಚರ್ ಇಟ್ಸ್ ಅಂಡ್ ಇಟ್ಸ್ ಅಡ್ವಾಂಟೇಜಸ್ ಫಾರ್ IoT. ಇದು ಕೂಡ 6% ಕೇಳೋ ಚಾನ್ಸಸ್ ತುಂಬಾ ಇದೆ. ನೆಕ್ಸ್ಟ್ 15th ಕ್ವಶನ್ ಎಕ್ಸ್ಪ್ಲೈನ್ ದಿ ಕಾಂಪೋನೆಂಟ್ ಆಫ್ SNMP. ಸೊ ಇದು ಕೂಡ 6% ಕೇಳೋ ಚಾನ್ಸಸ್ ಇರುತ್ತೆ, ಅಥವಾ 8% ಕೇಳೋ ಚಾನ್ಸಸ್ ಕೂಡ ತುಂಬಾ ಇದೆ. Next, to compare IoT and M2M with respect to communication, data handling and applications. ಇದಂತೂ ವೆರಿ ವೆರಿ ಇಂಪಾರ್ಟೆಂಟ್. ಇದು ಕೂಡ ಕೇಳೋ ಚಾನ್ಸಸ್ ಇರುತ್ತೆ. ಸೊ ಪ್ರತಿಯೊಂದು ಮಾಡಲು ನಿಮಗೆ 20 ಸೊ ಅಸೈನ್ ಮಾಡೋದು. ಸೊ ನೀವು ಇದನ್ನ ಈಸಿಯಾಗಿ ಇಷ್ಟು ಓದ್ಕೊಂಡ್ರೆ ಸಾಕು, ನೀವು ಈಸಿಯಾಗಿ ಪಾಸ್ ಆಗಬಹುದು. ಪಾಸ್ ಅನ್ನೋದಕ್ಕಿಂತ ಸೊ ನೀವು ಮಾರ್ಕ್ಸ್ ನ ತುಂಬಾ ಹೈ ಗೇನ್ ಮಾಡಬಹುದು. ನೆಕ್ಸ್ಟ್ 17th ಕ್ವಶನ್ಸ್ ಎಕ್ಸ್ಪ್ಲೈನ್ ದಿ SDN ಅಂಡ್ NFV and their roles in IoT system. ಇದು ಕೂಡ 8% ಚಾನ್ಸಸ್ ಇರುತ್ತೆ. ನೆಕ್ಸ್ಟ್ 18th ಕ್ವಶನ್ಸ್ ಎಕ್ಸ್ಪ್ಲೈನ್ ದಿ ನೆಟ್ ಕಾನ್ಫಿಗ್ ಪ್ರೋಟೋಕಾಲ್ ಆರ್ಕಿಟೆಕ್ಚರ್ ವಿತ್ ನೆಟ್ ಡಯಾಗ್ರಾಮ್. ಇದು ಕೂಡ 8% ಚಾನ್ಸಸ್ ಇರುತ್ತೆ. 19th ಎಕ್ಸ್ಪ್ಲೈನ್ ದಿ YAN ಡೇಟಾ ಮಾಡೆಲಿಂಗ್ ಲ್ಯಾಂಗ್ವೇಜ್ ಅಂಡ್ ಇಟ್ಸ್ ಫೀಚರ್. ಇದು ಕೂಡ 8% ಚಾನ್ಸಸ್ ಇರುತ್ತೆ. ನೆಕ್ಸ್ಟ್ ಎಕ್ಸ್ಪ್ಲೈನ್ ದಿ ಕಂಪ್ಲೀಟ್ M2M ಸಿಸ್ಟಮ್ ಆರ್ಕಿಟೆಕ್ಚರ್ ವಿತ್ ಗೇಟ್ವೇ ಅಂಡ್ ಅಪ್ಲಿಕೇಶನ್ಸ್. ಇದು ಕೂಡ 8% ಚಾನ್ಸಸ್ ತುಂಬಾ ಇದೆ. ಸೊ ವೆರಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ ಇದು ಕೂಡ. ಓಕೆ, ನೆಕ್ಸ್ಟ್ 21st ಕ್ವಶನ್ ಡಿಸ್ಕಸ್ ದಿ ನೀಡ್ ಫಾರ್ IoT ಸಿಸ್ಟಮ್ ಮ್ಯಾನೇಜ್ಮೆಂಟ್ ಅಂಡ್ ನೆಟ್ವರ್ಕ್ ಆಪರೇಟರ್ ರಿಕ್ವೈರ್ಮೆಂಟ್. ಇದು ಕೂಡ 10% ಚಾನ್ಸಸ್ ಇರುತ್ತೆ. ನೆಕ್ಸ್ಟ್ 22nd ಎಕ್ಸ್ಪ್ಲೈನ್ ದಿ SNMP ಆರ್ಕಿಟೆಕ್ಚರ್ ವರ್ಕಿಂಗ್ ಅಂಡ್ ಲಿಮಿಟೇಷನ್. ಇದು ಕೂಡ 10% ಚಾನ್ಸಸ್ ಇರುತ್ತೆ. ನೆಕ್ಸ್ಟ್ 23 ಕ್ವಶನ್ಸ್ ಎಕ್ಸ್ಪ್ಲೈನ್ ದಿ ನೆಟ್ ಕಾನ್ಫಿಗ್ ಅಂಡ್ ಎರಡು ಕಂಬೈನ್ ಮಾಡಿ YAN ಬೇಸ್ಡ್ IoT ಸಿಸ್ಟಮ್ ಮ್ಯಾನೇಜ್ಮೆಂಟ್ ವಿತ್ ನೀಡ್ ಡಯಾಗ್ರಾಮ್. ಸೊ ಇದಂತೂ ಮ್ಯಾಂಡೇಟರಿ, ವೆರಿ ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್. ಇದು ಕೂಡ ಕೇಳೋ ಚಾನ್ಸಸ್ ತುಂಬಾ ಇದೆ. ನೆಕ್ಸ್ಟ್ 24 ಕ್ವಶನ್ ಎಕ್ಸ್ಪ್ಲೈನ್ ದಿ SDN ಅಂಡ್ NFV ಆರ್ಕಿಟೆಕ್ಚರ್ ಅಂಡ್ ದೇರ್ ಅಡ್ವಾಂಟೇಜಸ್ ಇನ್ ಲಾರ್ಜ್ ಸ್ಕೇಲ್ IoT ಸಿಸ್ಟಮ್ಸ್. ಇದು ಕೂಡ ಕೇಳೋ ಚಾನ್ಸಸ್ ತುಂಬಾ ಇದೆ. ಸೊ ಇಷ್ಟು ಕ್ವಶನ್ಸ್ ನೀವು ಓದ್ಕೊಂಡ್ರೆ ಪಾಸ್ ಆಗೋದಕ್ಕೆ ಗ್ಯಾರಂಟಿ.
ಮತ್ತೆ ಇದನ್ನ ಡೌನ್ಲೋಡ್ ಮಾಡ್ಬೇಕಂದ್ರೆ ಅಗೇನ್ ಮತ್ತೆ ಹೇಳ್ತಾ ಇದ್ದೀನಿ, ಸ್ಕ್ರೀನ್ ಅಲ್ಲಿ ಕಾಣಿಸ್ತಿರೋ ನಂಬರ್ಗೆ ಅಥವಾ ಡಿಸ್ಕ್ರಿಪ್ಷನ್ ಇರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮ್ಗೆ ಸಿಗುತ್ತೆ, ಅಥವಾ ನಮ್ಮ ವೆಬ್ಸೈಟ್ ಡಿಸ್ಕ್ರಿಪ್ಷನ್ ಕೂಡ ಲಿಂಕ್ ಇರುತ್ತೆ, ಅದನ್ನ ಕ್ಲಿಕ್ ಮಾಡ್ಕೊಂಡು ನೀವು ಸೊ ಇದನ್ನ ಬೈ ಮಾಡ್ಕೋಬಹುದು. ಓಕೆ, ಸೊ ಜಾಸ್ತಿ ಲ್ಯಾಗ್ ಮಾಡಬೇಡ. ಸೊ ನೆಕ್ಸ್ಟ್ ನೋಡ್ತಾ ಹೋಗೋಣ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.